ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ವ್ಲಾಗ್ಸ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಬೇಸಿಗೆ ರಜಾ, ಸೊ ಎಲ್ಲರೂ ನೆಂಟರು ಮನೆಗೆ ಎಲ್ಲ ಹೋಗುವಂಥ ಸಮಯ. ನಾನು ಕೂಡ ಅಮ್ಮನ ಮನೆಗೆ ಬಂದಿದ್ದೀನಿ. ರಜೆಯಲ್ಲಿ ಒಂದು 15 ಡೇಸ್ 20 ಡೇಸ್ ಆಲ್ಮೋಸ್ಟ್ ನಾನು ಗಂಡನ ಮನೆಯಲ್ಲೇ ಇದ್ದೆ. ಯಾಕಂದರೆ ಸುಗ್ಗಿ ಹಬ್ಬ ಇತ್ತು ನಮಗೆ. ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ಈಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆಗೆ ಬರಬೇಕಾದ್ರೆ ನನ್ನ ಜೊತೆ ನಮ್ಮ ಆಂಟಿ ಮಕ್ಕಳು ಮತ್ತು ಚಿಕ್ಕಪ್ಪನ ಮಕ್ಕಳು ಬಂದಿದ್ದಾರೆ. ಸೊ ಒಟ್ಟಿಗೆ ನನ್ನ ಜೊತೆ 6 ಜನ, ನಂದು 2 ಮಕ್ಕಳು ಸೇರಿ 6 ಜನ ಮಕ್ಕಳು ನಾವು ಒಟ್ಟಾಗಿ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ. ಸೊ ಅಮ್ಮನ ಮನೆಯಲ್ಲಿ ಇವತ್ತೊಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದಾಗ ತೋಟದಲ್ಲಿ ಅಮ್ಮನದು ಮನೆ ಮುಂದೆ ಗಾರ್ಡನಲ್ಲಿ ತೋಟದ ಹೂವೆಲ್ಲ ಚೆನ್ನಾಗಿ ಅರಳಿದ್ವು. ಸೊ ಅದನ್ನು ನೋಡಿ ಖುಷಿ ಆಯಿತು. ಅದಕ್ಕೆ ಈ ಒಂದು ಫ್ಲವರ್ಸ್ನ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ಸೊ ನೋಡ್ತಾ ಇದ್ದೀರಲ್ವ, ನೆಲ ಗುಲಾಬಿ ಎಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಂತೇಳಿ ನಮ್ಮ ಆಂಟಿ ಮಗಳು ವಿಡಿಯೋ ಮಾಡಿಕೊಟ್ಲು ನನಗಿದನ್ನ. ನಾನು ಸ್ವಲ್ಪ ಮಕ್ಕಳ ಜೊತೆ ಬ್ಯುಸಿ ಆದೆ, ಅಡುಗೆ ಮಾಡೋದು ಅದು ಇದು ಅಂತ. ಸೊ ನೀವೆಲ್ಲ ಸಮ್ಮರ್ ಹಾಲಿಡೇಸಿಗೆ ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸಲ ರಜಾ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಲೂ ನನಗೆ ತಿಳಿಸಿ, ಓಕೆನಾ? ಸೊ ಇನ್ನು ನಾನು ಇದೇ ಥರ ವ್ಲಾಗ್ ಕಂಟಿನ್ಯೂ ಹಾಕ್ತಾ ಇರ್ತೀನಿ. ನನ್ನ ವ್ಲಾಗನ್ನು ಮಿಸ್ ಮಾಡಿಕೊಳ್ಳದೆ ನೋಡಿ, ಹಾಗೆಯೇ ನನಗೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ. ಸೊ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ಅಮ್ಮನ ಮನೆಯಲ್ಲಿ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಅರಳಿದ್ದಾವೆ. ಸೊ ಒಂದು ರೌಂಡ್ ಗಾರ್ಡನ್ ಫುಲ್ ವಿಸಿಟ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ನಾವು ಕಂಟಿನ್ಯೂ ಮಾತಾಡೋಣ. ಸೊ ಬೆಳಗ್ಗೆ ತಿಂಡಿಗೆ ಅಮ್ಮ ಉಪ್ಪಿಟ್ಟು ಮಾಡಿಕೊಟ್ರು. ಸೊ ಉಪ್ಪಿಟ್ಟೆಲ್ಲ ಮಕ್ಕಳಿಗೆ ಹಾಕ್ಕೊಟ್ಟೆ. ಮಕ್ಕಳನ್ನೆಲ್ಲ ಹೊರಗಡೆ ಕೂರಿಸ್ಬಿಟ್ಟೆ, ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಟೆ, ಇಲ್ಲಾಂದರೆ ಮನೆ ಒಳಗೆಲ್ಲ ಮತ್ತೆ ಗಲೀಜು ಮಾಡ್ತಾರೆ ಅಂತ. ಸೊ ನೋಡ್ತಾ ಇದ್ರಲ್ವ, ಇಷ್ಟು ಜನ ಮಕ್ಕಳು ನಮ್ಮ ಜೊತೆ ಬಂದಿದ್ದಾರೆ. ಸೊ ನಾವೆಲ್ಲ ಕೂತ್ಕೊಂಡೀಗ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಸೊ ಅದಕ್ಕೂ ಮೊದಲು ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಇಡೋಣ ಅಂತೇಳ್ಬಿಟ್ಟು ಹೂವನ್ನ ಕುಯ್ಕೊಳ್ತಾ ಇದ್ದೆ. ದೇವರಿಗೆ ಮಕ್ಕಳು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಂದು ಹೊರಡ್ತಾ ಇದ್ರು. ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಹೋಗೋಕ್ಕೆ ಸರಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಹೂವೆಲ್ಲ ಕುಯ್ಕೊಳ್ತಾ ಇದ್ದೀನಿ. ಹೂವು ಇದು ಕುಯ್ಯೋದನ್ನು ನನ್ನ ಮಗಳ ಹತ್ರ ಹೇಳಿದೆ, ಮಗಳೇ ವೀಡಿಯೋ ಮಾಡು ಅಂತ. ಸೊ ನನ್ನ ಮಗಳು ವೀಡಿಯೋ ಮಾಡಿರೋದು. ಎಷ್ಟು ಚೆನ್ನಾಗಿ ಮೊಬೈಲ್ ಹಿಡಿತಾ ಇದ್ದಾಳೆ ನೋಡಿ. ನನಗೆ ಇಷ್ಟು ದಿನ ಬ್ಲಾಗ್ ಮಾಡೋದಕ್ಕೆ ಕ್ಯಾಮ್ರಾಮ್ಯಾನ್ ಸರಿಯಾಗಿ ಇರ್ತಾ ಇರಲಿಲ್ಲ, ನಾನೇ ಮೊಬೈಲ್ ಹಿಡಿಬೇಕಿತ್ತು. ನಾನಂತೂ ವೀಡಿಯೋದಲ್ಲಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಸೊ ಇನ್ನಂತೂ ನನ್ನ ಮಗಳು ಇದ್ದಾಳೆ ನನಗೆ ಕ್ಯಾಮ್ರಾಮ್ಯಾನು. ಸೊ ನನ್ನ ಮಗಳು ಮೊಬೈಲ್ ಹಿಡಿಯೋಕ್ಕೆಲ್ಲ ರೆಡಿ ಆಗಿದ್ದಾಳೆ. ಸೊ ಅವಳು ನನಗಿನ್ನೂ ವೀಡಿಯೋ ಮಾಡಿಕೊಡ್ತಾಳೆ. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು.
ದೇವ್ರಿಗೆ ದೀಪ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟ್ವಿ. ಅಮ್ಮ ಹೊರಟಿಲ್ಲ, ಅಮ್ಮನಿಗೆ ಬಟ್ಟೆ ಹೊಲಿಯೋದು ಅರ್ಜೆಂಟ್ ಇತ್ತು ಮತ್ತು ಸ್ವಲ್ಪ ಹುಷಾರಿಲ್ಲ ಅವರಿಗೆ. ಸೊ ಹಾಗಾಗಿ ನಡ್ಕೊಂಡು ಹೋಗಿ ಬರೋದಕ್ಕೆ ಈ ಬಿಸಿಲು ಆಗಲ್ಲ, ನೀವು ಹೋಗಿ ಅಂದರು. ಹಾಗಾಗಿ ನಾವೇ ಮಕ್ಕಳೇ ಹೊರಟಿದ್ದೀವಿ. ಸೊ ಈಗ ನಾವು ಮನೆಯಿಂದ ಹೊರಟ್ವಿ. ನೆಕ್ಸ್ಟ್ ಈಗ ದೇವಸ್ಥಾನದ ಹತ್ರ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗ್ತಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ನನ್ನ ಮಗಳಿಗಂತೂ ತುಂಬ ಬಿಸಿಲು ಅಂತೇಳ್ಬಿಟ್ಟು ಛತ್ರಿ ಇಟ್ಕೊಂಡು ಬಂದು, ನಾನು ಆ್ಯಕ್ಚುಲಿ ನನ್ನ ಮಗನಿಗೆ ಬಿಸಿಲಾಗುತ್ತೆ ಅಂತ ಛತ್ರಿ ತಂದಿದ್ದು. ನನ್ನ ಮಗಳು ಕೂಡ ಸೆಕೆ ಅಂತ ಅನ್ನೋಕ್ಕೆ ಶುರು ಮಾಡಿದ್ಲು. ಹಾಗೆಯೇ ನಾವು ಹೋಗೋ ರೋಡಲ್ಲಿ ನನ್ನ ಮಗಳದು ಒಂದು ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ನನ್ನ ಮಗಂದು ಆ್ಯಕ್ಚುಲಿ ಮಾಡಿದ ಅಷ್ಟೊತ್ತಿಗೆ ನನ್ನ ಮಗಳು ನನಗೂ ಬೇಕು, ನಾನು ಮಾಡ್ತೀನಿ ಅಮ್ಮ ಅಂತಂದು. ಸೊ ಹಾಗಾಗಿ ಅವಳದು ಒಂದು ಓಡ್ ಬರೋ ವೀಡಿಯೋನ ಮಾಡಿಕೊಂಡೆ. ಖುಷಿ ಆದಳು. ಸೊ ನೋಡ್ತಾ ಇದ್ದೀರಲ್ವ, ದೇವಸ್ಥಾನ ನಿಯರ್ ಬಂದ್ವಿ ನಾವು. ಈ ಒಂದು ವ್ಯೂಸ್ ನೋಡೋದಕ್ಕೇ ಒಂಥರ ಖುಷಿ. ಸುತ್ತಮುತ್ತ ಗದ್ದೆ, ಹಾಗೆಯೇ ದೇವಸ್ಥಾನದ ಹಿಂಭಾಗ ಮೇಲ್ಗಡೆ ಗಿರಿ ಕಾಣುತ್ತೆ. ಸೊ ನೋಡೋದಕ್ಕಂತೂ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರತಿ ಸಲ ಅಮ್ಮನ ಮನೆಗೆ ಬಂದಾಗ ದೇವಸ್ಥಾನಕ್ಕೆ ಹೋಗ್ದಲೇ ಇರಲ್ಲ ನಾನು. ಸೊ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಮಕ್ಕಳು ಕೂಡ ಬಂದಿದ್ರಲ್ವ, ಖುಷಿ ಆಯಿತು. ರೋಡಲ್ಲಿ ಹೋಗೋತ್ತಿಗೆಲ್ಲ ವೀಡಿಯೋ ಮಾಡಿಕೊಂಡು ಚೆನ್ನಾಗಾಯಿತು. ಆ್ಯಂಡ್ ಹಾಗೆಯೇ ದೇವಸ್ಥಾನದ ಒಳಗೆ ವೀಡಿಯೋ ಮಾಡೋ ಹಾಗಿರಲಿಲ್ಲ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ನಾವು ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡ್ವಿ. ದೇವ್ರ ಫೋಟೋ ಕೂಡ ತೆಗಿಯೋ ಹಾಗಿಲ್ಲ ರೀಲ್ಸು. ಸೊ ಕ್ಯಾಮ್ರಾ ಅಲೋವಿಲ್ಲ. ಸೊ ಹಾಗಾಗಿ ಜಸ್ಟ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ ನಾವು. ಆ್ಯಂಡ್ ಹಾಗೆಯೇ ಇವತ್ತು ದೇವಸ್ಥಾನದಲ್ಲಿ ತುಂಬ ಮಕ್ಕಳು ತುಂಬಿಕೊಂಡಿದ್ರು. ನಾನು ಯಾವುದೋ ಸ್ಕೂಲ್ ಮಕ್ಕಳು ಟೂರ್ ಬಂದಿದ್ದಾರೆ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಹಾಗೆಯೇ ಹೋಗ್ಬಿಟ್ಟು ಅಲ್ಲಿ ಮಕ್ಕಳ ಹತ್ರ ಕೇಳಿದೆ. ಆವಾಗ ಅಲ್ಲಿ ಪೊಲೀಸವ್ರು ಕೂಡ ಒಬ್ಬರಿದ್ದರು. ಅವ್ರು ಹೇಳಿದರು ಸಮ್ಮರ್ ಕ್ಯಾಂಪು, ಸ್ಕೂಲ್ ಮಕ್ಕಳಲ್ಲ ಅಂತೇಳಿ. ಏನು ಕ್ಯಾಂಪ್ ಅಂತ ಕೇಳಿದೆ, ಪೊಲೀಸಿಂದು ಸಮ್ಮರ್ ಕ್ಯಾಂಪ್ ಅಂತ ಹೇಳಿದರು. ಸೊ ಖುಷಿ ಆಯಿತು, ತುಂಬ ಮಕ್ಕಳಿದ್ದರು. ಆ್ಯಂಡ್ ದೇವಸ್ಥಾನ ಮುಂದೆ ಒಂದು ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಮಕ್ಕಳು ನಾವೆಲ್ಲ ಸೇರಿ ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ. ಆ್ಯಂಡ್ ಹಾಗೆಯೇ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ನನ್ನ ಮಗ ಊಟ ಆಗಿಬಿಟ್ಟು ಅಂಬ್ಲಿ ಬೇಕು ಅಂತ ಒಬ್ಬನೇ ತಟ್ಟೆ ತಗೊಂಡು ಹೋಗ್ತಾ ಇದ್ದಾನೆ ನೋಡಿ. ಒಬ್ಬನೇ ಅಂಬ್ಲಿ ಹಾಕಿಸ್ಕೊಂಡು ಅಂಬ್ಲಿ ಕುಡಿತಾ ಇದ್ದಾನೆ. ಆ್ಯಂಡ್ ಹಾಗೆಯೇ ನನ್ನ ಮಗಳಿಗೂ ಅಷ್ಟೇ ದೇವಸ್ಥಾನದ ಊಟ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ಲು. ತುಂಬ ಚೆನ್ನಾಗಿ ಊಟ ಕೂಡ ಮಾಡಿದರು ನನ್ನ ಮಕ್ಕಳಿಬ್ರು. ಸೊ ದೇವಸ್ಥಾನದಲ್ಲಿ, ನಮ್ಮ ದೇವರಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾನ ಇರುತ್ತೆ. ಪ್ರತಿನಿತ್ಯನೂ ಅಷ್ಟೇ, ಅಂದರೆ ದಾನಿಗಳು ಅನ್ನದಾನಕ್ಕೋಸ್ಕರ ಎಲ್ಲ ದಾನ ನೀಡ್ತಾರೆ. ಸೊ ಆ ಒಂದು ಇದರಿಂದ ಅನ್ನದಾನ ಪ್ರತಿದಿನ ನಡೆಯುತ್ತೆ. ಆ್ಯಂಡ್ ಹಾಗೆಯೇ ನೆಕ್ಸ್ಟ್ ನಾವು ಹೊರಟ್ವಿ. ಬಸ್ ಇತ್ತು, ಬಟ್ ಮಕ್ಕಳು ಬೇಡ ಬಸ್ಸಲ್ಲಿ ನಡ್ಕೊಂಡೇ ಹೋಗೋಣ ಅಕ್ಕ ಅಂತ ಹೇಳಿದರು. ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ಗಾಡಿ ಇತ್ತು, ಸೊ ಐಸ್ ಕ್ರೀಮ್ ತಗೊಂಡ್ವಿ. ಆ್ಯಂಡ್ ಹಾಗೆಯೇ ವ್ಯೂಸ್ ನೋಡಿ ಗಿರಿದು ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ನನ್ನ ಮಗಂದು ಕೆಲವೊಂದು ಮಾತು ಕೇಳಿ ಏನು ಚೆನ್ನಾಗಿ ಹೇಳ್ತಾನೆ, ಜಾಲಿ ಜಾಲಿ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಜೋರು ಜೋರು ಜಾಲಿ ಜಾಲಿ ಹೇಳು. ಇನ್ನೊಂದ್ಸಲ ಮಾಡು, ಇನ್ನೊಂದ್ಸಲ. ಹಾಗೆಯೇ ನಾವು ಹೊರಡ್ತಾ ದೇವಸ್ಥಾನದ ಹತ್ರನೂ ಒಂದು 2-3 ರೀಲ್ಸ್ ಮಾಡಿದ್ವಿ. ಆ್ಯಂಡ್ ಹಾಗೆಯೇ ರೋಡಲ್ಲಿ ಕೂಡ ಒಂದು ರೀಲ್ಸ್ ಮಾಡಿದ್ದೀವಿ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕಾಪಿರೈಟ್ ಸ್ಟ್ರೈಕ್ ಬರುತ್ತೇನೋ ಅಂತ ಹೇಳ್ಬಿಟ್ಟು ಸೌಂಡ್ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ. ಸೊ ರೀಲ್ಸ್ ಎಲ್ಲ ಮಾಡಿಕೊಂಡು ತುಂಬ ಖುಷಿಯಾಯಿತು. ಬಂದ್ವಿ ಮನೆಗೆ ಬಂದಾದಮೇಲೆ ಸಂಜೆ ಟೈಮ್ ಹಾಗೇ ಅಂಗಡಿ ಕಡೆ ಹೊರಟ್ವಿ. ಅಲ್ಲೇ ನಮ್ಮ ಮನೆ ಹಿಂದ್ಗಡೆ ಒಂದು ಗದ್ದೆ ಇತ್ತು, ಅಲ್ಲಿ ಏನೋ ಕೆರೆ ಮಾಡ್ತಾಯಿದ್ರು. ಸೊ ಏನಂತ ನೋಡೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಅಲ್ಲಿ ಗೊತ್ತಾಯಿತು ಫಿಶ್ ಅಂದರೆ ಮೀನು ಸಾಕಣೆ ಮಾಡ್ತಾರಂತೆ, ಕೆರೆ ಮಾಡ್ತಾ ಇದ್ದಾರೆ. ಸೊ ಅದರದ್ದೊಂದು ಜಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮೀನು ಸಾಕಣೆ ಇನ್ನೂ ಮಾಡ್ತಾರಂತೆ, ಮೆಡಿಸಿನ್ಸಿಗೇನೋ ಹೋಗುತ್ತಂತೆ ಇದು. ಸೊ ಕೆರೆ ಎಲ್ಲ ಮಾಡ್ತಾಯಿದ್ದಾರೆ ದೊಡ್ಡದಾಗಿ. ಹಾಗೆಯೇ ನೆಕ್ಸ್ಟ್ ಸಾಯಂಕಾಲ ನಮ್ಮ ಮನೆ ಊರಲ್ಲೇ NSS ಕ್ಯಾಂಪ್ ಅವರು ಬಂದಿದ್ದರು, IDSG ಕಾಲೇಜವರು. ಸೊ NSS ಕ್ಯಾಂಪ್ ಅವ್ರದ್ದು ಪ್ರೋಗ್ರಾಮ್ ಇತ್ತು, ಹಾಗಾಗಿ ಪ್ರೋಗ್ರಾಮಿಗೆ ಹೋಗಿದ್ವಿ ನಾವು. ಸೊ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ನಾವು ಕೂಡ NSS ಪ್ರೋಗ್ರಾಮಲ್ಲಿ ಡ್ಯಾನ್ಸನ್ನು ಮಾಡಿದ್ವಿ. ಡ್ಯಾನ್ಸ್ದು ವಿಡಿಯೋನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸಾಂಗಿಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಥವಾ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ದು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಸುಮ್ಮನೆ ಸ್ಟ್ರೈಕ್ ಬೀಳುತ್ತಲ್ವ ಅಂತ ಹೇಳಿಬಿಟ್ಟು.
ಜಸ್ಟ್ ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ನಾನಿಲ್ಲಿ ಡ್ಯಾನ್ಸಿಂದು. ನನ್ನ ಮಗಳು ಕೂಡ ಆ್ಯಕ್ಚುಲಿ ನಾನು ನನ್ನ ಆಂಟಿ ಮಗಳು ತಂಗಿ ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಬೆಳಗಿಂದ ಪ್ರಾಕ್ಟೀಸ್ ಮಾಡಿದ್ದು. ಬಟ್ ನನ್ನ ಮಗಳು ಮಿಡ್ಲಲ್ಲಿ ಬಂದು ನಿಂತ್ಕೊಂಡು ನಾವು ಹೆಂಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಮಾಡಿದ್ದು. ಅವಳೇ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ಲು. ಎಲ್ಲರೂ ಅಷ್ಟೇ ನಾವು ಡ್ಯಾನ್ಸ್ ಮಾಡಿದ್ದನ್ನ ಹೇಳ್ತಾನೆ ಇಲ್ಲ ಆಂಟಿಯವರೆಲ್ಲ, ನಿನ್ನ ಮಗಳು ಚೆನ್ನಾಗಿ ಮಾಡಿದ್ಲು ಅಂತೇಳ್ಬಿಟ್ಟು ಅವಳದೇ ಹೊಗಳ್ತಾ ಇದ್ರು. ಸೊ ನನಗೂ ಖುಷಿ ಆಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಬ್ಲಾಗ್ ಇಷ್ಟೇ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೀವು ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.